ಹಾಯ್ ಹಲೋ ವೆಲ್ಕಮ್ ಟು ಲಕ್ಷ್ಮೀ ಮನೆ ಅಡುಗೆ. ಇವತ್ತಿನ ವಿಡಿಯೋದಾಗ ನಾನು ಗೋಧಿ ಹಿಟ್ಟು ಮತ್ತು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಒಂದು ಅದ್ಭುತವಾದ ಸ್ನ್ಯಾಕ್ಸ್ ರೆಸಿಪಿನ ಮಾಡತ್ತೀನಿ. ಈಗ ಇದನ್ನ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ನಾನು ಒಂದು ಕಟ್ನಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡು ಅದನ್ನ ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ. ಈಗ ಇದನ್ನು ಹುರ್ಕೋಬೇಕು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡಿಟ್ಟಂಥ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಅದರದ್ದು ಹಸಿ ಸ್ಮೆಲ್ ಹೋಗುತ್ತೆ ನಾನು ಇದನ್ನ ಹುರ್ಕೋಬೇಕು. ಇದು ಪಾಲಕ್ ಸೊಪ್ಪು ನೀರು ಬಿಡ್ತೈತಿ, ನೀರು ಬಿಟ್ಟು ಇದೆಲ್ಲನೂ ಮೆತ್ತಗಾಕತಿ, ಅವಾಗ ಅಲ್ಲಿ ತನಕ ಹುರ್ಕೋಬೇಕು. ಹುರ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕು. ನೋಡ್ರಿ, ಇದು ನೀರೆಲ್ಲ ಬಿಟ್ಟು ಡ್ರೈ ಆಗೈತಿ. ಈಗ ಒಂದು ಬೌಲ್ಗೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳಕತ್ತೀನಿ. ಒಂದು ಕಪ್ ಗೋಧಿ ಹಿಟ್ಟಿಗೆ ನಾನು ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರನ ಹಾಕ್ಕೊಳಕ್ತೀನಿ. ಜಾಸ್ತಿ ಖಾರ ತಿನ್ನೋರಾದ್ರೆ ಜಾಸ್ತಿನೂ ಹಾಕ್ಕೋಬೋದು. ಹಂಗೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅಜ್ವಾಯಿನ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ನಷ್ಟು ಎಳ್ಳು ಹಾಕ್ಕೊಳಕತ್ತೀನಿ. ಎಳ್ಳು ಜೀರಿಗೆ ಜಾಸ್ತಿ ಹಾಕ್ಕೋಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿರ್ತೈತಿ. ಇದನ್ನೆಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊಂಡೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಕಾಯಿಸಿ ಹಾಕ್ಕೊಳಕತ್ತೀನಿ. ಎಣ್ಣೆ ಕಾಯಿಸಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ. ನೋಡ್ರಿ, ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡೆ. ಈಗ ಇದಕ್ಕೆ ಹುರಿದಿಟ್ಟಂಥ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಇದಕ್ಕೆ ಮಸಾಲೆ ಎಲ್ಲ ಹತ್ತು ತನಕ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ಎಲ್ಲನೂ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು. ನಾನಿಲ್ಲೇ ಹಿಟ್ಟನ್ನ ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿ ತೆಳುವೂ ಅಲ್ಲ, ಆ ಥರ ನಾದ್ಕೊಳಕತ್ತೀನಿ. ಮೊದಲೇಕ ನೀರು ಸ್ವಲ್ಪನ ಹಾಕ್ಕೊಂಡು ನಾದಬೇಕು. ನಾದುವಾಗ ಹಿಟ್ಟು ಒಂದು ಸ್ವಲ್ಪ ತೆಳ್ಳಗಾದ್ರೆ ಏನು ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡ್ರೆ ಆಯಿತು. ನೋಡಿರಿ, ನಾನು ಈ ಥರ ಸಾಫ್ಟಾಗಿ ನಾದ್ಕೊಂಡೇನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಒಂದು 10 ನಿಮಿಷ ನೆನೆಯಾಕಿಡೋಣ. ನನ್ನ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನೋಡ್ರಿ, ಈಗ ಇದು 10 ನಿಮಿಷ ಆಗೈತಿ. ರವೆ ಎಲ್ಲ ಪೂರ್ತಿ ಮೆತ್ತಗಾಗೈತಿ. ಈಗ ಇದನ್ನ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಂಡು ಚಪಾತಿ ಮಾಡ್ತೇವಲ್ಲ ಆ ಥರ ಉಳ್ಳೆಗಳನ್ನ ಮಾಡ್ಕೊಳತ್ತೀನಿ. ಈ ರೆಸಿಪಿನ ಒಂದು ಸತಿ ಮನೆ ಟ್ರೈ ಮಾಡಿರಿ. ನಾವು ಚಪಾತಿ ಯಾವ ರೀತಿ ಮಾಡ್ಕೋತೀವಿ ನೋಡ್ರಿ, ಅದೇ ಥರನ ಮಾಡ್ಕೋಬೇಕಿದ್ನು. ನೋಡ್ರಿ, ಈ ಥರ ಉಳ್ಳೆಗಳನ್ನ ಮಾಡಿಕೊಂಡೆ. ಈಗ ಲಟ್ಟಿಸ್ಕೊಳ್ಳೋಣ. ಲಟ್ಟಿಸ್ಕೊಳ್ಳೋವಾಗ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊರಿ. ಆದಷ್ಟು ತಳ್ಳಗನ ಲಟ್ಟಿಸ್ಕೋಬೇಕು. ನೋಡ್ರಿ, ನಾನು ಈ ಥರ ಲಟ್ಟಿಸ್ಕೊಂಡೀನಿ, ಪೂರ್ತಿ ತಳ್ಳಗಾಗೈತಿ. ಈಗ ಇನ್ನೊಂದು ಲಟ್ಟಿಸ್ಕೊಂಡು ತೋರಿಸತ್ತೆ ನಿಮ್ಗೆ. ನೋಡ್ರಿ, ಇದನ್ನ ಇನ್ನೊಂದು ಲಟ್ಟಿಸ್ಕೊಂಡು ತೋರಿಸೀನಿ. ಇಲ್ಲ, ನಾನು 2 ಲಟ್ಟಿಸಿ ಇಟ್ಕೊಂಡೇನಿ. ಈಗ ಎಲ್ಲನೂ ಒಟ್ಟಿಗೆ ಲಟ್ಟಿಸಿ ಇಟ್ಕೊಳತ್ತೀನಿ. ಈಗ ಒಂದು ಚಪಾತಿ ತೊಗೊಂಡು ಅದಕ್ಕೆ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಚಪಾತಿನ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ರೋಲ್ ಥರ ಮಾಡ್ಕೊಳ್ತೀನಿ. ಈ ಥರ ರೋಲಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂಥ ವಡೆ ಲೇಯರಾಗಿ ಪದರಾಗಿ ಬರ್ತೈತಿ. ನೋಡ್ರಿ, ಈಗ ಈ ಥರ ರೋಲ್ ಮಾಡಿ ಇಟ್ಕೊಂಡೇನಿ. ಈಗ ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳುವಾಗ ಆದಷ್ಟು ಸಣ್ಣನ ಕಟ್ ಮಾಡ್ಕೋಬೇಕು. ನೋಡ್ರಿ, ಈ ಥರ ಕಟ್ ಮಾಡಿ ಇಟ್ಕೊಂಡೇನಿ. ಒಳಗೂ ಪೂರ್ತಿ ಲೇಯರ್ ಆಗೈತಿ. ಈಗ ಇದನ್ನು ವಡೆ ಥರ ಮಾಡ್ಕೋತೀನಿ. ರೌಂಡ್ ಮಾಡ್ಕೊಂಡ ಕೈಯಲ್ಲಿ ಹತ್ತಿಕ್ಕೋತೀನಿ. ಬೇಕಂದ್ರೆ ಲಟ್ಟಿಸ್ಕೊಳ್ಬೋದು.
ಆದಷ್ಟು ತೆಳುವನ್ನ ಮಾಡ್ಕೋಬೇಕು. ಎಲ್ಲನೂ ಒಟ್ಟಿಗೆ ಮಾಡಿಟ್ಕೊಂಡೇನಿ ಈಗ ನಾನು. ಈಗ ಇವನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ಪೂರ್ತಿ ಬಿಸಿ ಆದಮೇಲೆ ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಕೊಂಡೇನ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳುವಾಗ 1-2 ನಿಮಿಷ ಆದಮೇಲೆ ಇದನ್ನ ತಿರುಗಿಸಿ ಹಾಕ್ಕೋಬೇಕು. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಕರ್ಕೊಂಡ್ರೆ ಸಾಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.